ನಾಗಮಂಗಲ ತಾಲೂಕಿಗೆ ಒಂದು ರೀತಿ ಆಘಾತಕಾರಿ ಆಗಿರ್ತಕ್ಕಂಥ ವಿಷಯಗಳು ಬೆಳಕಿಗೆ ಬರ್ತಾಯಿದೆ. ಪೊಲೀಸ್ನವರು ಅರೆಸ್ಟ್ ಮಾಡಿ ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ, ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ದರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಆರ್ಡಿ ಜನಗಳು ಕೈಲಿ ಕೊಟ್ಟರೆ ಅವರವರು ಸುಟ್ಕೊಂಡಿರ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಂತ್ರಿಗಳು ಹೇಳ್ತಾರೆ ಬೇಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ದರು. ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಗಣೇಶ ಮೆರವಣಿಗೆಯಲ್ಲಿ ಏನು ಕೆಲಸ ಇತ್ತು? ಅಲ್ಲಿ ಕಲ್ಲು ಹೊಡಿತಕ್ಕಂಥ ಪ್ರಮೇಯ ಯಾಕೆ ಮಾಡಿದ್ರು? ಇದನ್ನು ಹೇಳಬೇಕಲ್ವಾ? ಇಲ್ಲ, ಅದನ್ನು ತನಿಖೆ ಮಾಡಬೇಕು. ನೀವು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಮಂಡ್ಯ ರೋಡು ಇಂಟೀರಿಯರ್ಗೆ ಹೋದರೆ ಎಲ್ಲೆಲ್ಲಿ ಈ ಕೋಳಿ ಫಾರ್ಮ್ಸ್ ಇದೆ, ಎಲ್ಲೆಲ್ಲಿ ಕೆಲವು ಈ ಫೀಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲೆಲ್ಲ ಇರೋರೇ ಅವರು ಬಾಂಗ್ಲಾದೇಶದವರು. ಅದು ಗೊತ್ತಿಲ್ಲ. ಯಾರಾದರೂ ಅಲ್ಲಿ ಹೋಗಿ ನೋಡೋಕ್ಕಾಗತ್ತಾ? ಇದನ್ನು ನೋಡಬೇಕಲ್ವಾ? ನಾನು ಇದನ್ನು ಭಾಳ ನಮ್ಮ SP ಲೆವೆಲಲ್ಲೇ ತುಂಬ ಜನ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವ್ರೇನು ಆ್ಯಕ್ಷನ್ ತಗೊಳ್ತಾರೆ. ಈಗೇನು ಸಿಗ್ತದಲ್ಲಪ್ಪ, ಆಧಾರ್ ಕಾರ್ಡು ಫ್ರೀಯಾಗಿ ಮಾಡಿಸ್ಕೋಬೋದು, ಇದು ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ಸರ್ಕಾರ ಇದೆಯಲ್ಲ. ಅವರೆಲ್ಲ ಬೇಕಾದರೆ ನಾವು ಕರ್ನಾಟಕದವರೇ ಅಂತ ಬೇಕಾದರೆ ಎಲ್ಲ ಮಾಡಿಸ್ಕೊಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ವೋಟ್ ಲಿಸ್ಟು ಮಾಡಿದ್ರು ಗೊತ್ತಿಲ್ಲ. ತನಿಖೆ ನಡಿಬೇಕಲ್ಲ, ಯಾಕೆ ಬಂದಿದ್ದಾರೆ, ಏನು ಮಾಡಿದ್ದಾರೆ, ಅವ್ರು ಕರ್ಕೊಂಬಂದವ್ರು ಯಾರು, ಯಾತಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ, ಇದೆಲ್ಲ ತನಿಖೆ ಮಾಡದೆ ಹೋದರೆ ಅವ್ರು ಲೀಗಲಾಗಿ ಬಂದಿದ್ದಾರಾ, ಇಲ್ಲೀಗಲಾಗಿ ವಾಸ ಮಾಡ್ತಾ ಇದ್ದಾರಾ, ತನಿಖೆ ಮಾಡದೆ ಹೋದರೆ ಎಲ್ಲಿಗೆ ಹೋಗಿ ನಿಂತ್ಕೋತದೆ ಕೊನೆಗೆ? ಅದು ನಮಗೆ ಗೊತ್ತಿಲ್ಲ, ತನಿಖೆಯಿಂದಲೇ ಗೊತ್ತಾಗಬೇಕಾಗ್ತದೆ. ನಾಗಮಂಗಲ ಇವತ್ತು ತಣ್ಣಗಾಗಿದೆ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು. ಇದು ಬೂದಿ ಮಚ್ಚಿದ ಕೆಂಡ ಅಂತಕ್ಕಂಥದ್ದನ್ನ ಯಾರು ಮರಿಬಾರ್ದು. ನನಗೆ ಹೇಳಿದ್ದು ಅವತ್ತು ಬೆಳಿಗ್ಗೆ ಒಬ್ಬ ಮುಸಲ್ಮಾನ್ ಹೆಂಗಸು ನಿಮ್ಮ ಎದುರುಗಡೆ ಹೇಳಿದ್ದು, ಅಣ್ಣ ಕಲ್ಲೊಡ್ದವ್ರು ಯಾರು ನಮ್ಮ ತಾಲೂಕಿನವರಲ್ಲ, ನಾಗಮಂಗಲದವರಲ್ಲ, ಅವರೆಲ್ಲ ಹೊರಗಡೆಯಿಂದ ಬಂದರು, ಆ ಪ್ರಾರ್ಥನಾ ಮಂದಿರದಿಂದ ಆಚೆ ಬಂದರು, ಅವರೇ ಗಲಾಟೆ ಮಾಡಿದ್ದು ಅಂತಕ್ಕಂಥದ್ದು ಅವ್ರು ಹೇಳಿದ್ದು. ನಮಗೇನು ಗೊತ್ತು? ನೀವು ಇದ್ರಲ್ವಾ, ನಿಮ್ಮಲ್ಲೆಲ್ಲ ರೆಕಾರ್ಡ್ ಆಗಿರಬೇಕಲ್ಲ. ಹೊರಗಡೆಯಿಂದ ಬಂದು ಕಲ್ಲೊಡ್ದವ್ರು ಅವರು, ನಾವಲ್ಲ, ನಮ್ಮ ಮಕ್ಕಳನ್ನ ಬಿಟ್ಬಿಡಿ ಅಂತ ಹೆಂಗಸ್ ಕೇಳ್ತಾ ಇರಲಿಲ್ವಾ? ಅವಳು ಒಂದು ಜನಾಂಗ ಗೊತ್ತಿರ್ತಕ್ಕಂಥವಳು. ಪಾಪ ಅವ್ರ ಮನೆ ಇನ್ನೋಸೆಂಟ್ನ ಅರೆಸ್ಟ್ ಮಾಡಿದ್ದಾರೆ. ಅವಳು ಸುಮ್ಮನೆ ಹೇಳ್ತಾಳೆ ಅವಳ ಬಾಯಿಂದ. ಈ ತನಿಖೆ ಏನೂ ಆಗೋದಿಲ್ಲ. ಅಮಾಯಕರನ್ನ ಹಿಡಿದು ಒಂದಷ್ಟು ಜನ ಹಾಕ್ತಾರೆ. ಅದರಲ್ಲಿ ವಿಶೇಷವಾಗಿ ಕಾಫಿ ಡೇಲಿ ಕೂತ್ಕೊಂಡು, ಹರ್ಷ ಹೋಟ್ಲ ಕೂತ್ಕೊಂಡು, RMCಲಿ ಕೂತ್ಕೊಂಡು ಇನ್ಸ್ಟ್ರಕ್ಷನ್ಸ್ ಇದೆ ಪೊಲೀಸ್ನವ್ರಿಗೆ. ನಮ್ಮಲ್ಲಿ ಶಂಕರಲಿಂಗೇಗೌಡ ಅಂತ ಒಬ್ಬ ಕೌನ್ಸಿಲರ್ನ, ವಿಜಯಕುಮಾರ್ ಪುಂಗ ಅನ್ನೋನೊಬ್ಬನ್ನ, ಇನ್ನೊಂದಷ್ಟು ಜನನ ನೀವೇನಾದರೂ ಮಾಡಿ ಯಾವುದೋ ರೀತಿಯಲ್ಲಿ ಅವ್ರನ್ನ ಫಿಕ್ಸ್ ಮಾಡಿ ಅವ್ರನ್ನ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತಕ್ಕಂಥದ್ದು ನೇರವಾಗಿ ಸಚಿವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಯಾವ ವಿಶೇಷ ತನಿಖೆ ಕೊಡ್ತಾರೆ ಇವರು? ಇಲ್ಲಿರೋ ಇವ್ರ ಕೈ ಕೆಲಸ ಮಾಡೋ ಪೊಲೀಸ್ನವ್ರ ಕೈಲಿ ಮಾಡ್ತಾರೆ. ಇವ್ರು ಬೇಕಾದಾಗ ಆದೇಶ ಬರೆಸ್ಕೊಳ್ತಾರೆ ಅಷ್ಟೇ. ದೇಶದ ಭದ್ರತೆ ದೃಷ್ಟಿಯಿಂದ, ಈ ರಾಜ್ಯದ ಭದ್ರತೆ ದೃಷ್ಟಿಯಿಂದ, ಈಗ ಆಗ್ತಾ ಇರ್ತಕ್ಕಂಥ ಕೋಮುಗಲಭೆಗಳ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ದಯಮಾಡಿ ಈ ತನಿಖೆಯನ್ನು NIAಗೆ ವಹಿಸಿ. ಯಾರು ತಪ್ಪಿತಸ್ಥಿದ್ದಾರೆ, ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ದೇಶದ್ರೋಹಿಗಳಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೈ ಮುಗಿದು ಸರ್ಕಾರವನ್ನು ಕೇಳ್ಕೊತೀನಿ. ನೆನ್ನೆ ಬಾಂಬೆಯಿಂದ ಯಾರು ಬಂದಿದ್ದರು? ಅವರೆಲ್ಲ ಬಂದು ಏನು ಹೇಳೋಗಿದ್ದಾರೆ? ಇದರ ತನಿಖೆ ಆಗಬೇಕಲ್ವಾ? ಯಾರದು ಪಠಾಣ್ ಸಂಘ? ಯಾರು ಅವ್ರ ಧರ್ಮದವ್ರನ್ನ ಭೇಟಿ ಮಾಡ್ಕೊಂಡು ಹೋಗಿರ್ತಾರೆ, ಗೊತ್ತಿಲ್ಲ. ಏನು ಅಲ್ಲಿ ನಮ್ಮ ಸೇರಿಸ್ಕೊಂಡು ಮಾತಾಡ್ತಾರಾ?
ಬಂದು ಹೋಗಿದ್ದಾರೆ. ಇದು ಪೊಲೀಸ್ನವರಿಗೆ ಸೂಚನೆ ಇಲ್ವಾ? ನಾನು ಯಾವುದೋ ಕೋಆಪ್ರೇಟಿವ್ ಸೊಸೈಟಿ ಬಗ್ಗೆ ಮೀಟಿಂಗ್ ಮಾಡೋಕ್ಕೆ ಹೋದರೆ ಏನು ಸಭೆ ಕರೆದವ್ರು ಏನು ಅಂತ ಇಲ್ಲಿ ಎಲ್ಲ ಇಂಟೆಲಿಜೆನ್ಸ್ ತೊಗೊಳ್ತಾರೆ, ಅದನ್ನ ತೊಗೊಳಕ್ಕಾಗಲ್ವಾ? ನಿನ್ನೆ ಬಂದೋಗಿದ್ದಾರೆ, ಯಾರೋ ಪಠಾಣ್ ಅದು ಯಾವುದೋ ಒಂದು ಇದೆಯಂತ ಸಂಘಟನೆ, ಅವ್ರು ಬಂದೋಗಿದ್ದಾರೆ ಅಂತಕ್ಕಂಥ ವಿಷಯ ಬಂದಿದೆ. ಅದಾಗಬಾರ್ದು, ಅದನ್ನು ತಡಿಬೇಕು ಸರ್ಕಾರ. ಬೂದಿ ಮಚ್ಚಿದ ಕಂಡ ಅಂತ ಅವಾಗಲೇ ಹೇಳಿದ್ನಲ್ಲ. ಇದು ಇವರೇನೇ ನೈಸ ಬೆಣ್ಣೆಲ್ಲಿ ಕೂದಲು ತೆಗೆದುಕೊಂಡು ಮಾತಾಡ್ಕೊಂಡು ಹೋದ್ರು ಸಹ ಇದು ಬೂದಿ ಮಚ್ಚಿದ ಕೆಂಡದಂಗೆ ಕಾಣಿಸ್ತಾ ಇದೆ. ಆ ಕಿಡಿ ಸಂಪೂರ್ಣವಾಗಿರಬೇಕಾದ್ರೆ ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ಮನಸ್ಸುಗಳು ಒಂದಾಗಬೇಕು, ಇಲ್ಲಾಂದರೆ ಕಷ್ಟಕರವಾಗ್ತದೆ. ಇದನ್ನು ಸರ್ಕಾರ ಮಾಡಬೇಕು ಕೆಲಸನ. ಪರಿಹಾರ ಕೊಡ್ತೀನಿ ಅವ್ರು ಒಪ್ಸಿದ್ದೀನಿ ಇವ್ರು ಒಪ್ಸಿದ್ದೀನಿ ತಂದು ಕೊಡಬೇಕು ಬೇಗ. ಎಷ್ಟು ದಿವಸ ಬೇಕು ತಂದು ಕೊಡೋಕ್ಕೆ ಪರಿಹಾರನ? ಡಿ ಸಿ ಕೇಳಿದ್ರೆ ಯಾವ ಲೆಕ್ಕದಲ್ಲಿ ಕೊಡಲಿ ಸರ್, ಯಾವ ಅಕೌಂಟಲ್ಲಿ ಕೊಡಲಿ ಸರ್ ಅಂತ ಅವರೇ ಕೇಳ್ತಾರೆ. ಇವರು ನಾನು ಕೊಡ್ತೀನಿ ಅಂತ ಆಯ್ತು, ಕೊಡಲಿ, ಪರವಾಗಿಲ್ಲ, ಡಿಸ್ಕ್ರಿಷನರಿ ಪವರ್ ಇರ್ತದೆ ಮುಖ್ಯಮಂತ್ರಿಗಳಿಗೆ, ಕೊಡಲಿ, ಬೇಗ ಕೊಟ್ಟು ಮುಗಿಸ್ಲಿ. ಪಾಪ 1.25 ಕೋಟಿ ಒಬ್ಬಂದೇ ಲಾಸ್ ಆಗಿದೆ. 1.25 ಕೋಟಿ ಕೊಟ್ಬಿಟ್ರೆ ಅವ್ನ ಜೀವನ ನಡೆದೋಗುತ್ತದೆ. ಇದೆಲ್ಲ ಸರ್ಕಾರದ ತಪ್ಪಿಂದ ತಾನೇ ಆಗಿರೋದು. ಈಗ ವ್ಯಾಪಾರಿಗಳು ಮಾಡ್ತಕ್ಕಂಥ ವ್ಯಾಪಾರದಿಂದ ಅವ್ರು ಕಟ್ತ ಟ್ಯಾಕ್ಸಿಂದ ತಾನೇ ಸರ್ಕಾರ ನಡೀತಾ ಇರೋದು. ಇವತ್ತು ಅವನಿಗೆ ಲಾಸ್ ಆಗ್ಬಿಟ್ಟು ಅವ್ನು ಕಟ್ತಾ ಇರೋದು ಟ್ಯಾಕ್ಸ್ಗೆ ಏನು ಪ್ರಯೋಜನ? ನೀವು ಅವನಿಗೆಲ್ಲ ರಕ್ಷಣೆ ಕೊಡಲಿಲ್ಲ ಅಂದರೆ ಇನ್ನು ಹಾಕಿದ್ದೀರಿ. ನಾಗಮಂಗಲ ತಾಲೂಕಿಗೆ ಒಂದು ರೀತಿ ಆಘಾತಕಾರಿ ಆಗಿರ್ತಕ್ಕಂಥ ವಿಷಯಗಳು ಬೆಳಕಿಗೆ ಬರ್ತಾಯಿದೆ. ಪೊಲೀಸ್ನವರು ಅರೆಸ್ಟ್ ಮಾಡಿ ಮಲ್ಲಾಪುರ ಜಿಲ್ಲೆಯ ಇಬ್ಬರು ಯುವಕರು ಅದರಲ್ಲಿ ತೋರಿಸಿದಾಗ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಹಲವಾರು ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಅವತ್ತಿನ ಗೃಹ ಸಚಿವರಿಗೂ ಸಹ ನಾನು ಒಂದು ಕಿವಿ ಮಾತು ಹೇಳಿದ್ದೆ. ನಮ್ಮ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಬಾಂಗ್ಲಾದೇಶಿಯರು ಸಹ ಇದ್ದಾರೆ. ಅವ್ರು ಹೇಗೆ ಬಂದಿದ್ದಾರೆ ಗೊತ್ತಿಲ್ಲ, ಅವರೆಲ್ಲ ಯಾವ ರೀತಿ ವಾಸ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಅಲ್ಲಲ್ಲಿ ತೋಟಗಳಲ್ಲಿ ವಾಸ ಮಾಡ್ತಾಯಿದ್ದಾರೆ. ಅವ್ರನ್ನ ಯಾರು ಕರ್ಕೊಂಬಂದಿದ್ದಾರೆ, ಸ್ವಲ್ಪ ಹುಷಾರ ನೋಡಿ ಅಂತಕ್ಕಂಥದ್ದು ಹೇಳಿದೆ. ಅವತ್ತು ಸಹ ಇಲಾಖೆ ಎಚ್ಚೆತ್ತುಕೊಳ್ಳಲಿಲ್ಲ. ಯಾರೂ ಸಹ ಪೆಟ್ರೋಲ್ ಬಾಂಬ್ನ ಎಸೆತಕ್ಕಂಥ ನಿಪುಣರಲ್ಲದಿದ್ದರೆ ಎಲ್ಲರೂ ಆರ್ಡಿನರಿ ಜನಗಳು ಎಸೆಯೋದಕ್ಕಾಗಲ್ಲ. ಅದನ್ನು ಜನಗಳ ಕೈಲಿ ಕೊಟ್ಟರೆ ಅವರವರು ಸುಟ್ಕೊಂಡಿರ್ತಾರೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ, ಇದರ ತನಿಖೆಯನ್ನು ಸಂಪೂರ್ಣವಾಗಿ NIA ಕೊಡಿ. ಇದು ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ, ಇಲ್ಲಿ ಎಲ್ಲ ಜನಾಂಗದರ ಭದ್ರತೆ ದೃಷ್ಟಿಯಿಂದ NIA ಕೊಡಿ. ಮಲಪ್ಪುರಂ ಅಂತಕ್ಕಂಥದ್ದು ಯಾವುದಕ್ಕೆ ಫೇಮಸ್ಸು, ಏನಕ್ಕೆ ಫೇಮಸ್ಸು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇವತ್ತು ಮಂತ್ರಿಗಳು ಹೇಳ್ತಾರೆ ಬೇಕ್ರಿ ಕೆಲಸ ಮಾಡೋಕ್ಕೆ ಬಂದಿದ್ದರು. ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಗಣೇಶ ಮೆರವಣಿಗೆಯಲ್ಲಿ ಏನು ಕೆಲಸ ಇತ್ತು? ಅಲ್ಲಿ ಕಲ್ಲು ಹೊಡಿತಕ್ಕಂಥ ಪ್ರಮೇಯ ಯಾಕೆ ಮಾಡಿದ್ರು? ಇದನ್ನು ಹೇಳಬೇಕಲ್ವಾ? ಇಲ್ಲ, ಅದನ್ನು ತನಿಖೆ ಮಾಡಬೇಕು. ನೀವು ಮಾಡಲಿಕ್ಕಾಗೋದಿಲ್ಲ. ನೀವು ಮಂಡ್ಯ ರೋಡು ಇಂಟೀರಿಯರ್ಗೆ ಹೋದರೆ ಎಲ್ಲೆಲ್ಲಿ ಈ ಕೋಳಿ ಫಾರ್ಮ್ಸ್ ಇದೆ, ಎಲ್ಲೆಲ್ಲಿ ಕೆಲವು ಈ ಫೀಡ್ಸ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಅಲ್ಲೆಲ್ಲ ಇರೋರೇ ಅವರು ಬಾಂಗ್ಲಾದೇಶದವರು. ಅದು ಗೊತ್ತಿಲ್ಲ, ಯಾರಾದರೂ ಅಲ್ಲಿ ಹೋಗಿ ನೋಡೋಕ್ಕಾಗತ್ತಾ? ಇದನ್ನು ನೋಡಬೇಕಲ್ವಾ? ನಾನು ಇದನ್ನು ಭಾಳ ನಮ್ಮ SP ಲೆವೆಲಲ್ಲೇ ತುಂಬ ಜನ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವ್ರೇನು ಆ್ಯಕ್ಷನ್ ತೊಗೊಳ್ತಾರೆ. ಈಗೇನು ಸಿಗ್ತದಲ್ಲಪ್ಪ, ಆಧಾರ್ ಕಾರ್ಡು ಫ್ರೀಯಾಗಿ ಮಾಡಿಸ್ಕೋಬೋದು, ಇದು ಕಾಸು ಕೊಟ್ಟರೆ ಏನು ಬೇಕಾದ್ರೂ ಮಾಡೋಕ್ಕೆ ಸರ್ಕಾರ ಇದೆಯಲ್ಲ. ಅವರೆಲ್ಲ ಬೇಕಾದರೆ ನಾವು ಕರ್ನಾಟಕದವರೇ ಅಂತ ಬೇಕಾದರೆ ಎಲ್ಲ ಮಾಡಿಸ್ಕೊಬಿಟ್ಟಿರ್ತಾರೆ. ಇಷ್ಟೊತ್ತಿಗೆ ವೋಟ್ ಲಿಸ್ಟು ಮಾಡಿದ್ರು ಗೊತ್ತಿಲ್ಲ. ತನಿಖೆ ನಡಿಬೇಕಲ್ಲ, ಯಾಕೆ ಬಂದಿದ್ದಾರೆ, ಏನು ಮಾಡಿದ್ದಾರೆ, ಅವ್ರು ಕರ್ಕೊಂಬಂದವ್ರು ಯಾರು, ಯಾತಕ್ಕೋಸ್ಕರ ಕರ್ಕೊಂಬಂದಿದ್ದಾರೆ, ಇದೆಲ್ಲ ತನಿಖೆ ಮಾಡದೆ ಹೋದರೆ ಅವ್ರು ಲೀಗಲಾಗಿ ಬಂದಿದ್ದಾರಾ, ಇಲ್ಲೀಗಲಾಗಿ ವಾಸ ಮಾಡ್ತಾಯಿದ್ದಾರಾ, ತನಿಖೆ ಮಾಡದೆ ಹೋದರೆ ಎಲ್ಲಿಗೆ ಹೋಗಿ ನಿಂತ್ಕೋತದೆ ಕೊನೆಗೆ? ಅದು ನಮಗೆ ಗೊತ್ತಿಲ್ಲ, ತನಿಖೆಯಿಂದಲೇ ಗೊತ್ತಾಗಬೇಕಾಗ್ತದೆ. ನಾಗಮಂಗಲ ಇವತ್ತು ತಣ್ಣಗಾಗಿದೆ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು. ಇದು ಬೂದಿ ಮಚ್ಚಿದ ಕೆಂಡ ಅಂತಕ್ಕಂಥದ್ದನ್ನ ಯಾರೇ ಮರಿಬಾರ್ದು. ನನಗೆ ಹೇಳಿದ್ದು ಅವತ್ತು ಬೆಳಿಗ್ಗೆ ಒಬ್ಬ ಮುಸಲ್ಮಾನ್ ಹೆಂಗಸು ನಿಮ್ಮ ಎದುರುಗಡೆ ಹೇಳಿದ್ದು, ಅಣ್ಣ ಕಲ್ಲೊಡೆದವ್ರು ಯಾರು ಇದು ನಮ್ಮ ತಾಲೂಕಿನವರಲ್ಲ, ನಾಗಮಂಗಲದವರಲ್ಲ, ಅವರೆಲ್ಲ ಹೊರಗಡೆಯಿಂದ ಬಂದರು,
ಆ ಪ್ರಾರ್ಥನಾ ಮಂದಿರದಿಂದ ಆಚೆ ಬಂದರೆ ಅವರೇ ಗಲಾಟೆ ಮಾಡಿದ್ದು ಅಂತಕ್ಕಂಥದ್ದು ಅವ್ರು ಹೇಳಿದ್ದು ನಮಗೇನು ಗೊತ್ತು, ನೀವು ನಿದ್ರಲ್ವಾ, ನಿಮ್ಮಲ್ಲೆಲ್ಲ ರೆಕಾರ್ಡ್ ಆಗಿರಬೇಕಲ್ಲ. ಹೊರಗಡೆಯಿಂದ ಬಂದು ಕಲ್ಲೊಡ್ತಾರೆ ಅವರು, ನಾವಲ್ಲ, ನಮ್ಮ ಮಕ್ಕಳಲ್ಲ, ನಮ್ಮ ಮಕ್ಕಳನ್ನ ಬಿಟ್ಬಿಡಿ ಅಂತ ಹೆಂಗಸ್ ಕೇಳ್ತಾ ಇರಲಿಲ್ವಾ? ಅವಳು ಒಂದು ಜನಾಂಗದವ್ರಿಗೆ ಚೆನ್ನಾಗಿ ಗೊತ್ತಿರ್ತಕ್ಕಂಥವಳು, ಪಾಪ ಅವ್ರ ಮನೆ ಅರೆಸ್ಟ್ ಮಾಡಿ ಇನ್ನೋಸೆಂಟ್ನ ಅರೆಸ್ಟ್ ಮಾಡಿದ್ದಾರೆ. ಅವಳು ಸುಮ್ಮನೆ ಹೇಳ್ತಾಳೆ ಅವಳ ಬಾಯಿಂದ. ಈ ತನಿಖೆ ಏನೂ ಆಗೋದಿಲ್ಲ, ಅಮಾಯಕರನ್ನ ಹಿಡಿದು ಒಂದಷ್ಟು ಜನ ಹಾಕ್ತಾರೆ. ಅದರಲ್ಲಿ ವಿಶೇಷವಾಗಿ ಕಾಫಿ ಡೇಲಿ ಕೂತ್ಕೊಂಡು, ಹರ್ಷ ಹೋಟ್ಲ ಕೂತ್ಕೊಂಡು, RMCಲಿ ಕೂತ್ಕೊಂಡು ಇನ್ಸ್ಟ್ರಕ್ಷನ್ಸ್ ಇದೆ ಪೊಲೀಸ್ನವ್ರಿಗೆ. ನಮ್ಮಲ್ಲಿ ಶಂಕರಲಿಂಗೇಗೌಡ ಅಂತ ಒಬ್ಬ ಕೌನ್ಸಿಲರ್ನ, ವಿಜಯಕುಮಾರ್ ಪುಂಗ ಅನ್ನೋನೊಬ್ಬನ್ನ, ಇನ್ನೊಂದಷ್ಟು ಜನನ ನೀವೇನಾದರೂ ಮಾಡಿ ಯಾವುದೋ ರೀತಿಯಲ್ಲಿ ಅವ್ರನ್ನ ಫಿಕ್ಸ್ ಮಾಡಿ ಅವ್ರನ್ನ ರೌಡಿ ಶೀಟ್ ಓಪನ್ ಮಾಡಬೇಕು ಅಂತಕ್ಕಂಥದ್ದು ನೇರವಾಗಿ ಸಚಿವರು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಯಾವ ವಿಶೇಷ ತನಿಖೆ ಕೊಡ್ತಾರೆ ಇವರು? ಇಲ್ಲಿರೋ ಇವ್ರ ಕೈ ಕೆಲಸ ಮಾಡೋ ಪೊಲೀಸ್ನವ್ರ ಕೈಲಿ ಮಾಡ್ತಾರೆ, ಇವ್ರು ಬೇಕಾದಾಗ ಆದೇಶ ಬರ್ಸ್ಕೊಳ್ತಾರೆ ಅಷ್ಟೇ. ದೇಶದ ಬದ್ಧತೆ ದೃಷ್ಟಿಯಿಂದ, ಈ ರಾಜ್ಯದ ಬದ್ಧತೆ ದೃಷ್ಟಿಯಿಂದ, ಈಗ ಆಗ್ತಾ ಇರ್ತಕ್ಕಂಥ ಕೋಮುಗಲಭೆಗಳ ಹಿತದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ದಯಮಾಡಿ ಈ ತನಿಖೆಯನ್ನು NIAಗೆ ವಹಿಸಿ. ಯಾರು ತಪ್ಪಿತಸ್ಥಿದ್ದಾರೆ, ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸು, ದೇಶದ್ರೋಹಿಗಳಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಕೈ ಮುಗಿದು ಸರ್ಕಾರವನ್ನು ಕೇಳ್ಕೊತೀನಿ. ನೆನ್ನೆ ಬಾಂಬೆಯಿಂದ ಯಾರು ಬಂದಿದ್ದರು? ಅವರೆಲ್ಲ ಬಂದು ಏನು ಹೇಳೋಗಿದ್ದಾರೆ? ಇದರ ತನಿಖೆ ಆಗಬೇಕಲ್ವಾ? ಯಾರದು ಪಠಾಣ್ ಸಂಘ? ಯಾರು ಅವ್ರ ಧರ್ಮದವ್ರನ್ನ ಭೇಟಿ ಮಾಡ್ಕೊಂಡು ಹೋಗಿರ್ತಾರೆ, ಗೊತ್ತಿಲ್ಲ. ಏನಲ್ಲ ನಮ್ಮ ಸೇರಿಸ್ಕೊಂಡು ಮಾತಾಡ್ತಾರಾ? ಬಂದು ಹೋಗಿದ್ದಾರೆ. ಇದು ಪೊಲೀಸ್ನವರಿಗೆ ಸೂಚನೆ ಇಲ್ವಾ? ನಾನು ಯಾವುದೋ ಕೋಆಪ್ರೇಟಿವ್ ಸೊಸೈಟಿ ಬಗ್ಗೆ ಮೀಟಿಂಗ್ ಮಾಡೋಕ್ಕೆ ಹೋದರೆ ಏನು ಸಭೆ ಕರೆದವ್ರು ಏನು ಅಂತ ಇಲ್ಲಿ ಎಲ್ಲ ಇಂಟೆಲಿಜೆನ್ಸ್ ತೊಗೊಳ್ತಾರೆ, ಅದನ್ನ ತೊಗೊಳಕ್ಕಾಗಲ್ವಾ? ನೆನ್ನೆ ಬಂದೋಗಿದ್ದಾರೆ ಯಾರೋ ಪಠಾಣ್, ಅದು ಯಾವುದೋ ಒಂದು ಇದೆಯಾ ಸಂಘಟನೆ, ಅವ್ರು ಬಂದೋಗಿದ್ದಾರೆ ಅಂತಕ್ಕಂಥ ವಿಷಯ ಬಂದಿದೆ. ಅದಾಗಬಾರ್ದು, ಅದನ್ನು ತಡಿಬೇಕು ಸರ್ಕಾರ. ಬೂದಿ ಮಚ್ಚಿದ ಕಂಡ ಅಂತ ಅವಾಗಲೇ ಹೇಳಿದ್ನಲ್ಲ. ಇದು ಇವರೇನೇ ನೈಸ ಬೆಣ್ಣೆಲ್ಲಿ ಕೂದಲು ತೆಗೆದುಕೊಂಡು ಮಾತಾಡ್ಕೊಂಡು ಹೋದ್ರು ಸಹ ಇದು ಬೂದಿ ಮೆಚ್ಚಿದ ಕೆಂಡದಂಗೆ ಕಾಣಿಸ್ತಾ ಇದೆ. ಆ ಕಿಡಿ ಸಂಪೂರ್ಣವಾಗಿರಬೇಕಾದ್ರೆ ನೊಂದಿರ್ತಕ್ಕಂಥ ಬೆಂದಿರ್ತಕ್ಕಂಥ ಮನಸ್ಸುಗಳು ಒಂದಾಗಬೇಕು, ಇಲ್ಲಾಂದರೆ ಕಷ್ಟಕರವಾಗ್ತದೆ. ಇದನ್ನು ಸರ್ಕಾರ ಮಾಡಬೇಕು ಕೆಲಸನ. ಪರಿಹಾರ ಕೊಡ್ತೀನಿ ಅವ್ರು ಒಪ್ಸಿದ್ದೀನಿ ಇವ್ರು ಒಪ್ಸಿದ್ದೀನಿ ತಂದು ಕೊಡಬೇಕು ಬೇಗ. ಎಷ್ಟು ದಿವಸ ಬೇಕು ತಂದು ಕೊಡೋಕ್ಕೆ ಪರಿಹಾರನ? DC ಕೇಳಿದ್ರೆ ಯಾವ ಲೆಕ್ಕದಲ್ಲಿ ಕೊಡಲಿ ಸರ್, ಯಾವ ಅಕೌಂಟಲ್ಲಿ ಕೊಡಲಿ ಸರ್ ಅಂತ ಅವರೇ ಕೇಳ್ತಾರೆ. ಇವರು ನಾನು ಕೊಡ್ತೀನಿ ಅಂತ, ಆಯ್ತು ಕೊಡಲಿ, ಪರವಾಗಿಲ್ಲ, ಡಿಸ್ಕ್ರಿಷನರಿ ಪವರ್ ಇರ್ತದೆ ಮುಖ್ಯಮಂತ್ರಿಗಳಿಗೆ, ಕೊಡಲಿ, ಬೇಗ ಕೊಟ್ಟು ಮುಗಿಸ್ಲಿ. ಪಾಪ 1.5 ಕೋಟಿ ಒಬ್ಬಂದೇ ಲಾಸ್ ಆಗಿದೆ, 1.5 ಕೋಟಿ ಕೊಟ್ಬಿಟ್ರೆ ಅವ್ನ ಜೀವನ ನಡೆದೋಗುತ್ತದೆ. ಇದೆಲ್ಲ ಸರ್ಕಾರದ ತಪ್ಪಿಂದ ತಾನೇ ಆಗಿರೋದು. ಈಗ ವ್ಯಾಪಾರಿಗಳು ಮಾಡ್ತಕ್ಕಂಥ ವ್ಯಾಪಾರದಿಂದ ಅವ್ರು ಕಟ್ತ ಟ್ಯಾಕ್ಸಿಂದ ತಾನೇ ಸರ್ಕಾರ ನಡೀತಾ ಇರೋದು. ಇವತ್ತು ಅವನಿಗೆ ಲಾಸ್ ಆಗ್ಬಿಟ್ಟು ಅವ್ನು ಕಟ್ಟುತ್ತಾ ಇರೋದು ಟ್ಯಾಕ್ಸ್ಗೆ ಏನು ಪ್ರಯೋಜನ? ನೀವು ಅವನಿಗೆಲ್ಲ ರಕ್ಷಣೆ ಕೊಡಲಿಲ್ಲ ಅಂದರೆ ಇನ್ನು ಹಾಕಿದ್ದೀರಿ.